Okay, hello ಎಲ್ಲರಿಗೂ again welcome back to my channel. This is Pradeep of Maths Teacher. So dear aspirants, ಕರ್ನಾಟಕ ಟೆಟ್ ಎಕ್ಸಾಮ್ನ ಮ್ಯಾಥ್ಸ್ ಕ್ಲಾಸ್ ಅದರಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಟೆಟ್ ಎಕ್ಸಾಮ್ ಪ್ರಿಪ್ರೇಷನ್ಗೆ ಏನು ಮ್ಯಾಥಮೆಟಿಕ್ಸ್ ವೀಡಿಯೋಸ್ಗಳು ಮಾಡ್ತಾ ಇದ್ದೀವಿ, ಅದರಲ್ಲೂ ಪೇಪರ್ 2 ಅಲ್ಲಿ ಬರುವಂತಹ ಒಂದು ಟಾಪಿಕ್ ಅದೇ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಕರ್ನಾಟಕ ಟೆಟ್ ಪೇಪರ್ 2 ಅಲ್ಲಿ ಬರುವ ಕ್ವಾಡ್ರಾಟಿಕ್ ಈಕ್ವೇಷನ್ನ ಬೇಸ್ ಮೇಲೆ ಅಥವಾ ಆ ಕ್ವಾಡ್ರಾಟಿಕ್ ಈಕ್ವೇಷನ್ನ ಪೂರ್ತಿ ಚಾಪ್ಟರ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟು ಅದರಲ್ಲಿ ಬರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ತೊಗೊಂಡು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಕೆಲವೊಂದು MCQsಗಳು ತೊಗೊಂಡು ಸೊಲ್ಯೂಷನ್ಸನ್ನು ಕೊಡ್ತೀನಿ ನಾನು. ಓಕೆ, ಸೊ ಮೊದಲನೇದಾಗಿ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಏನು ಅಂತ ಕಲಿಯಬೇಕಾಗತ್ತೆ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಆ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ಇನ್ ಅ ವೇರಿಯೇಬಲ್ ಆಫ್ ಅ ಈಕ್ವೇಷನ್ ಈಸ್ ಆಫ್ ದ ಫಾರ್ಮ್ ax² + bx + c = 0. ಅಂದರೆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಒಂದು ವರ್ಗ ಸಮೀಕರಣ ಅಂದರೆ ಅದು ax² + bx + c = c, ax² + bx + c = 0 ಫಾರ್ಮಲ್ಲಿ ಇರಬೇಕು. ಅದರಲ್ಲಿ ABC ಆರ್ ಕಾಲ್ಡ್ ಆಸ್ ರಿಯಲ್ ನಂಬರ್ಸ್. ABCಯನ್ನು ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಜೊತೆಗೆ a ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ಸ್ ಟು 0. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಸೊ ಇದು ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋಂಥದ್ದು. ನೆಕ್ಸ್ಟು ಈ ಬೇಸ್ ಮೇಲೆ ನಮಗೆ ಈ ಕರ್ನಾಟಕ ಟೆಟ್ ಎಕ್ಸಾಮ್ಗೆ ನಮಗೆ ಯಾವ ರೀತಿ ಕ್ವಶನ್ಸ್ ಕೊಡ್ತಾರೆ, ಒಂದು ಈಕ್ವೇಷನ್ ಕೊಟ್ಟು ಅದರ ಫ್ಯಾಕ್ಟರ್ಸ್ನ ಕೇಳ್ಬೋದು, ಫೈಂಡಿಂಗ್ ದ ವ್ಯಾಲ್ಯೂ ಆಫ್ x ಆ್ಯಂಡ್ y ಅಂತ ಕೇಳ್ಬೋದು. ಸೊ ಹಾಗಾಗಿ ಇದರಲ್ಲಿ ಫಾರ್ಮುಲಾ ಮೆಥಡ್ ಇದೆ. ಕ್ವಾಡ್ರಾಟಿಕ್ ಈಕ್ವೇಷನ್ನ ರೂಟ್ಸ್ ಕಂಡುಹಿಡಿಯೋದಕ್ಕೆ 2 ಮೆಥಡ್ ಇದೆ, ಫಾರ್ಮುಲಾ ಮೆಥಡು ಮತ್ತು ಫ್ಯಾಕ್ಟ್ರೈಸ್ ಮೆಥಡು. ನಾನು ಈ ಕ್ಲಾಸ್ನಲ್ಲಿ 2 ಮೆಥಡನ್ನು ಕೂಡ ಹೇಳ್ಕೊಡ್ತೀನಿ. ಒಂದು ಫಾರ್ಮುಲಾ ಮೆಥಡಲ್ಲೂ ಕೂಡ ಒಂದು ಫ್ಯಾಕ್ಟ್ರೈಸ್ ಮಾಡುವಂಥದ್ದು. ಫ್ಯಾಕ್ಟ್ರೈಸ್ ಅಂದರೆ ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮನ್ನು ಮಾಡುವಂಥದ್ದು. ಸೊ 2 ಮೆಥಡನ್ನು ಕಲ್ತ್ಕೊಳ್ಳಿ. ಜೊತೆಗೆ ನೇಚರ್ ಆಫ್ ದ ರೂಟ್ಸ್ ಬರುತ್ತೆ, ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಟೋಟಲ್ ಓವರಾಲ್ ಆಗಿ ಈ ವಿಡಿಯೋದಲ್ಲಿ ಎಲ್ಲವೂ ಕೂಡ ಕವರ್ ಆಗುತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ದು. ಸೊ ಮೊದಲನೇದವನ್ನ ಕಲ್ತಿದ್ದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಏನು. It should be in the form of ax² + bx + c = 0. ax² + bx + c = 0 ಫಾರ್ಮಲ್ಲಿ ಇರುತ್ತೆ. ABCನ ರಿಯಲ್ ನಂಬರ್ಸ್ ಅಂದು a should not be equals to 0 ಅಂತ ನಾವು ಕರಿತೀವಿ. ಓಕೆ, ಹಾಗಾದರೆ ಈಗ ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ಸ್ಗಳನ್ನ ತೊಗೊಂಡು ಫಾರ್ಮುಲಾ ಮೆಥಡಲ್ಲಿ ಸಾಲ್ವ್ ಮಾಡೋಣ ಅನ್ನೋಂಥದ್ದು. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ದು ರೂಟ್ಸನ್ನ ಫಾರ್ಮುಲಾ ವೈಸ್ ಫೈಂಡ್ ಔಟ್ ಮಾಡೋದು. ಸೊ ವರ್ಗ ಸಮೀಕರಣಗಳ ಮೂಲಗಳನ್ನು ಕಂಡುಹಿಡಿಯುವಂಥದ್ದು ಸೂತ್ರದ ಸಹಾಯದಿಂದ. ಮತ್ತು ಬಿ ವ್ಯಾಲ್ಯೂ ಮತ್ತು ಸಿ ವ್ಯಾಲ್ಯೂನ ಬರ್ಕೋಬೇಕು. ಓಕೆನಾ. ಸೊ ಇಲ್ಲಿ ಹಾಗಾದ್ರೆ ಎ ಅಂದ್ರೆ ಏನು? ಎ ಅಂತಂದ್ರೆ x² ನ ಪಕ್ಕದಲ್ಲಿ ಇರುವಂತದ್ದು. ಸೊ ಬಿ ಅಂದ್ರೆ ಏನು? ಎಕ್ಸ್ ನ ಪಕ್ಕದಲ್ಲಿ ಇರುವಂತದ್ದು. ಸಿ ಅಂದ್ರೆ ಕಾನ್ಸ್ಟೆಂಟ್ ಅನ್ನುವಂಥದ್ದು. ಓಕೆನಾ. ಹಾಗಾದ್ರೆ ನಾವು ಈ ಈಕ್ವೇಶನ್ ಅಲ್ಲಿ ಎ ಮತ್ತು ಬಿ ಮತ್ತು ಸಿ ವ್ಯಾಲ್ಯೂನ ತಗೋಬೇಕು. ಹಾಗಾದ್ರೆ ಎ ಅಂದ್ರೆ ಏನು ಅಂದ್ರೆ x² ಪಕ್ಕದಲ್ಲಿ ಇರುವಂತಹ ಕೋಎಫಿಷಿಯೆಂಟ್, ಸಹಗುಣಕ ಅಂತ ಕರಿತೀವಿ. ಹಾಗಾದ್ರೆ x² ಪಕ್ಕದಲ್ಲಿ ಏನು ಇಲ್ಲ ಅಂದ್ರೆ ಎಷ್ಟಿದೆ ಇರುತ್ತೆ? 1 ಇರುತ್ತೆ. ಹಾಗಾದ್ರೆ ಎ ವ್ಯಾಲ್ಯೂ ಎಷ್ಟಾಯ್ತು? 1. ನೆಕ್ಸ್ಟ್ ಬಿಗ್ ಬರೋಣ. ಬಿ ಅಂದ್ರೆ ಏನಂದ್ರೆ ಎಕ್ಸ್ ಪಕ್ಕದಲ್ಲಿ ಇರೋದು. ಎಕ್ಸ್ ಪಕ್ಕದಲ್ಲಿ ಏನಿದೆ ನಿಮ್ಗೆ? 5 ಇದೆ. ಸೊ ದೇರ್ಫೋರ್ ಬಿ ವ್ಯಾಲ್ಯೂ ಏನು? 5. ಆದ್ರೆ ಸಿಂಬಲ್ ಏನಿರುತ್ತೆ ಅದನ್ನು ಹಾಗೆ ಬರೀಬೇಕು. ಹಾಗಾದ್ರೆ ಬಿ ವ್ಯಾಲ್ಯೂ ಏನು? -5. ನೆಕ್ಸ್ಟ್ ಸಿ ವ್ಯಾಲ್ಯೂ. ಸಿ ಅಂದ್ರೆ ಏನು? ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಎಷ್ಟಿದೆ? 6. ಓಕೆನಾ. ಹಾಗಾದ್ರೆ ಕಾನ್ಸ್ಟೆಂಟ್ 6. ಹಾಗಾದ್ರೆ ಎ ವ್ಯಾಲ್ಯೂ x² ಪಕ್ಕದಲ್ಲಿ ಇರೋದು 1, ಬಿ ವ್ಯಾಲ್ಯೂ x ಪಕ್ಕದಲ್ಲಿರೋದು 5 -5. ಹಾಗಾಗಿ ಸಿ ವ್ಯಾಲ್ಯೂ ಕಾನ್ಸ್ಟೆಂಟ್ ಅಂದ್ರೆ 6. ಸೊ ಇದು ಎರಡನೇ ಸ್ಟೆಪ್ ನೀವು ಮಾಡ್ಬೇಕಾಗಿರೋದು. ಈಗ ಸೂತ್ರದ ಸಹಾಯದಿಂದ ಬಿಡಿಸಿ ಅಂದ್ರೆ ನಮಗೆ ಸೂತ್ರ ಬೇಕಲ್ವಾ. ಸೊ ನಾವೇನ್ ಮಾಡೋಣ, ಸೂತ್ರ ಬರ್ಕೊಳ್ಳೋಣ. ಹಾಗಾದ್ರೆ ಸೂತ್ರ ಏನು? ಸೂತ್ರ ಹೀಗೆ ಹೇಳುತ್ತೆ, x = -b ± √ b² - 4 × a × c whole divided by 2 × a. ಚಿಲ್ಡ್ರನ್ಸ್ ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಬರೆದ್ರೆ ನಿಮ್ಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ, ಇಷ್ಟು ಬರೆದ್ರೆ ನಿಮ್ಗೆ ಹಾಫ್ ಮಾರ್ಕ್ಸ್ ಸಿಗುತ್ತೆ. ಆಗ್ಲೇ ನಿಮ್ಗೆ ಸಿಕ್ಕೋಯ್ತು ನೋಡಿ, ಆಗ್ಲೇ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲಿ. ಸೊ ಓಕೆನಾ. ಸೊ ಇದು ಫಾರ್ಮುಲಾ. ಇನ್ನೊಂದ್ಸಲಿ ಹೇಳ್ತೀನಿ, x = -b ± √ b² - 4 × a × c whole divided by 2 × a. ಹಾಗಾದ್ರೆ ಇದರಲ್ಲಿ ಏನೇನಿದೆ ನೋಡಿ, ಆಲ್ಫಾಬೆಟ್ಸ್ ಬಿ ಇದೆ, ಎ ಇದೆ, ಸಿ ಇದೆ. ಹಾಗಾದ್ರೆ ಎ ಬಿ ಸಿ ವ್ಯಾಲ್ಯೂಗಳನ್ನ ಇಲ್ಲಿಗೆ ನಾವು ಅಪ್ಲೈ ಮಾಡಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಇದರ ಈ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ರೂಟ್ ಸಿಗುತ್ತೆ ಅನ್ನೋಂಥದ್ದು.
ಸೊ ನಿಮ್ಮ ಕೆಲಸ ಈಗ ಜಸ್ಟ್ ABC ವ್ಯಾಲ್ಯೂಗಳನ್ನ ಹಾಕುವಂಥದ್ದು ಅಷ್ಟೇ. ಓಕೆನಾ? ಹಾಗಾದ್ರೆ ABC ವ್ಯಾಲ್ಯೂಗಳನ್ನ ಹಾಕೊಂಡು ಹೋಗಿ. ಸೊ ಎಕ್ಸ್ ಈಕ್ವಲ್ಸ್ ಇಲ್ಲೇನಿದೆ ಮೈನಸ್ ಇದೆ. ಸೊ ದೇರ್ಫೋರ್ ಫಸ್ಟ್ ಮೈನಸ್ ಬರೀರಿ. ಹಾಗಾದ್ರೆ ಬಿ ವ್ಯಾಲ್ಯೂ ಏನು? ಬಿ ವ್ಯಾಲ್ಯೂ -5. ಹಾಗಾದ್ರೆ -5 ಅನ್ನ ಬ್ರಾಕೆಟ್ ಅಲ್ಲಿ ಬರೀರಿ. ಚಿಲ್ಡ್ರನ್ಸ್ ಇದು ಇಂಪಾರ್ಟೆಂಟ್. ಸಿ ಮೈನಸ್ ಇದೆ, ಮೈನಸ್ ಹಾಕೊಂಡೆ. ನಾವು ಬಿ ವ್ಯಾಲ್ಯೂ ಏನಂತಂದ್ರೆ -5, ಹಾಗಾಗಿ ಬ್ರಾಕೆಟ್ ಒಳಗೆ -5 ಹಾಕೊಂಡೆ. ಅಂದ್ರೆ ಎಲ್ಲಿ ನಿಮ್ಗೆ ಎರಡು ಸಿಂಬಲ್ಸ್ ಗಳು ಬರುತ್ತೋ, ಎರಡು ಸಿಂಬಲ್ಸ್ ಗಳು ಇರೋ ಜಾಗದಲ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಬ್ರಾಕೆಟ್ ಅಲ್ಲಿ ಬರ್ಕೋಬೇಕು. ಓಕೆನಾ? ಸೊ therefore ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್. ನಾವು ಬಿ ವ್ಯಾಲ್ಯೂ ಏನು? ಬಿ ವ್ಯಾಲ್ಯೂ -5 ಸ್ಕ್ವೇರ್ -4 ಇಂಟು, ನಾನು ABC ವ್ಯಾಲ್ಯೂಗಳನ್ನ ಅಲ್ಲಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ನಾವು 4 ಇಂಟು ಎ ವ್ಯಾಲ್ಯೂ ಎಷ್ಟು 1 ಇಂಟು ಸಿ ವ್ಯಾಲ್ಯೂ 6 ಹೋಲ್ ಡಿವೈಡೆಡ್ ಬೈ 2 ಇಂಟು ಎ ವ್ಯಾಲ್ಯೂ ಎಷ್ಟು 1. ನೋಡಿ, ಸಿಂಪಲ್ ನಾನು ಮಾಡಿರೋಂಥದ್ದು. ಆಯಾ ಜಾಗಕ್ಕೆ ಆಯಾ ವ್ಯಾಲ್ಯೂಸ್ ಅನ್ನ ಹಾಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೊ ಎ ಬಿ ಸಿ ವ್ಯಾಲ್ಯೂ ಅನ್ನುವಂಥದ್ದು. ಓಕೆ, ಬಿ ಜಾಕೆ ಬಿ, ಎ ಜಾಕೆ. ಈಗ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಅದರ ರೂಟ್ಸ್ ಸಿಗುತ್ತೆ ಅನ್ನುವಂಥದ್ದು. ಸೊ ಸಿಂಪ್ಲಿಫೈ ಮಾಡೋಣ. ಹಾಗಾದ್ರೆ ಸೊ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನೋಡಿ, ಎಕ್ಸ್ ಈಕ್ವಲ್ಸ್, ಸೊ ಮೈನಸ್ ಇಂಟು ಮೈನಸ್ ಏನು? ಮೈನಸ್ ಇಂಟು ಮೈನಸ್ ವಿಲ್ ಬಿ ಪ್ಲಸ್. ಸೊ ಇದು +5 ಆಗೋಯ್ತು. ಹಾಗಾಗಿ ನಾವು ಬ್ರಾಕೆಟ್ ಹಾಕೋಬೇಕು ಚಿಲ್ಡ್ರನ್ಸ್. ಯಾಕೆಂದ್ರೆ ನೋಡಿ, ನಿಮಗೆ ಈ ಜಾಗದಲ್ಲಿ ಮೈನಸ್ ಮೊದಲೇ ಇದೆ, ಬಿ ವ್ಯಾಲ್ಯೂ -5. ಸೊ ಮೈನಸ್ ಇಂಟು ಮೈನಸ್ ಏನಾಗೋಯ್ತು? ಪ್ಲಸ್ ಆಗೋಯ್ತು. ಹಾಗಾಗಿ ಹೇಳ್ತಿರೋಂಥದ್ದು ನೀವು ಎರಡು ಸಿಂಬಲ್ ಇದ್ರೆ ಬ್ರಾಕೆಟ್ಗೆ ಹಾಕೊಳ್ಳಿ. ಸೊ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. ಸೊ +5 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್. ನಾವು -5 ಸ್ಕ್ವೇರ್. ಸೊ -5 ಸ್ಕ್ವೇರ್ ಅರ್ಥ ಏನು ಅಂದ್ರೆ 5 ಸ್ಕ್ವೇರ್ ಮಾಡೋವಂಥದ್ದು. ಇಲ್ಲಿ ಒಂದು ಹೇಳ್ತೀನಿ ಚಿಲ್ಡ್ರನ್ಸ್, ಯಾವುದೇ -5, ಯಾವುದೇ ಮೈನಸ್ ಸ್ಕ್ವೇರ್ ವಿಲ್ ಬಿ ಪ್ಲಸ್. ಹೇಗೆ -5 ಸ್ಕ್ವೇರ್ ಅಂದ್ರೆ ಅರ್ಥ ಏನು? ಸೊ -5 ಇಂಟು -5, 5 5s are 25, ಮೈನಸ್ ಇಂಟು ಮೈನಸ್ ವಿಲ್ ಬಿ ಪ್ಲಸ್. ಹಾಗಾದ್ರೆ ಇಲ್ಲಿ ಇದೇ ನೋಡಿ, +5 ಸ್ಕ್ವೇರ್ ಮಾಡಿದ್ರೆ 5 ಇಂಟು 5 ಈಕ್ವಲ್ಸ್ ಟು 25. ಇಲ್ಲಿ ನಾವು ಮಾಡಿರೋದು -5 ಸ್ಕ್ವೇರ್. ಸೊ -5 ಸ್ಕ್ವೇರ್ ಅಂತಂದ್ರೆ ಅದರ ಅರ್ಥ ಪ್ಲಸ್ ಆಗತ್ತೆ. ಸೊ -5 ಸ್ಕ್ವೇರ್ ಅರ್ಥ -5 ಇಂಟು -5, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 5 ಇಂಟು 5 ಇಸ್ 25. ಹಾಗಾದ್ರೆ ಇಲ್ಲಿ ಒಂದು ಪಾಯಿಂಟ್ ನೀವು ತಿಳ್ಕೊಬೇಕಿರೋದು, ಯಾವುದೇ ನಂಬರ್ ನ ಮೈನಸ್ ಸ್ಕ್ವಯರ್, ಮೈನಸ್ ವರ್ಗ ಏನಾಗತ್ತೆ ಅಂದ್ರೆ ಪ್ಲಸ್ ಆಗತ್ತೆ. ಓಕೆ, ಸೊ ಎನಿ ಮೈನಸ್ ಸ್ಕ್ವಯರ್ ವಿಲ್ ಬಿ ಪ್ಲಸ್. ಸೊ therefore -5 ಸ್ಕ್ವೇರ್ ಅಂದ್ರೆ +25 ಆಯ್ತು. ಓಕೆನಾ? ಸೊ ನಾವು ಮೈನಸ್ 4 1s are 4, 6 4s are 24 ಹೋಲ್ ಡಿವೈಡೆಡ್ ಬೈ 2 1s are 2. ಕರೆಕ್ಟಾ? ಸೊ ಇನ್ನು ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಈಕ್ವಲ್ಸ್ +5 ಪ್ಲಸ್ ಆರ್ ಮೈನಸ್ ಅಂಡರ್ ರೂಟ್ ಆಫ್ 25 24 ಹೋದ್ರೆ 1 ಡಿವೈಡೆಡ್ ಬೈ 2. ಸೊ ಎಕ್ಸ್ ಈಕ್ವಲ್ಸ್ +5 ಪ್ಲಸ್ ಆರ್ ಮೈನಸ್, ನಾವು ಇಲ್ಲಿ ರೂಟ್ 1 ವ್ಯಾಲ್ಯೂ ಏನು? ರೂಟ್ 1 ವ್ಯಾಲ್ಯೂ 1. ಓಕೆ, ಸ್ಕ್ವೇರ್ ರೂಟ್ ಆಫ್ 1 ವಿಲ್ ಬಿ 1 ಡಿವೈಡೆಡ್ ಬೈ 2. ನಾವು ಇದರ ಅರ್ಥ ಏನು ಅಂತಂದ್ರೆ ಚಿಲ್ಡ್ರನ್ಸ್ ನೋಡಿ, ಇಷ್ಟರಿಂದ ಫಾರ್ಮುಲಾ ಇದೆ, ಡೇಟಾ ಹಾಕಿದ್ರೆ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿವರೆಗೆ ಬಂತು. ಇಲ್ಲಿ ಇದರ ಅರ್ಥ ಏನು ಅಂತಂದ್ರೆ ಪ್ಲಸ್ ಆರ್ ಮೈನಸ್ ಅಂತಂದ್ರೆ ಅದರ ಅರ್ಥ ನಿಮ್ಗೆ ಒಂದ್ಸಲ ಪ್ಲಸ್ ವ್ಯಾಲ್ಯೂ ತಗೋಬೇಕು, ಇನ್ನೊಂದ್ಸಲ ಮೈನಸ್ ವ್ಯಾಲ್ಯೂ ತಗೋಬೇಕು ಅನ್ನೋದು ಅದರ ಅರ್ಥ. ಹಾಗಾದ್ರೆ ಸೊ ಇದನ್ನ ನಾನು ಹೀಗೆ ಬರಿತೀನಿ ನೋಡಿ. ಸೊ ಇಲ್ಲಿ ಎರಡು ವ್ಯಾಲ್ಯೂ ತಗೋಬೇಕಾಗಿರೋದ್ರಿಂದ ನಾನೇನ್ ಮಾಡ್ತೀನಿ ಅಂದ್ರೆ ಎಕ್ಸ್ ಈಕ್ವಲ್ಸ್ +5 ಒಂದ್ಸಲ +1 ಡಿವೈಡೆಡ್ ಬೈ 2, ಯಾಕಂದ್ರೆ ಪ್ಲಸ್ ಆರ್ ಮೈನಸ್ ಇರೋದು ಒಂದ್ಸಲ ಪ್ಲಸ್ ವ್ಯಾಲ್ಯೂ ಒಂದ್ಸಲ ಮೈನಸ್ ವ್ಯಾಲ್ಯೂ, ಕಾಮ +5 -1 ಡಿವೈಡೆಡ್ ಬೈ 2, ಒಂದ್ಸಲ ಪ್ಲಸ್ ಕೊಟ್ಟೆ ಒಂದ್ಸಲ ಮೈನಸ್ ಕೊಟ್ಟೆ. ಓಕೆ, ಸೊ ಎಕ್ಸ್ ಈಕ್ವಲ್ಸ್ 5 + 1 6 ಡಿವೈಡೆಡ್ ಬೈ 2, ಕಾಮ 5 ಅಲ್ಲಿ 1 ಹೋದ್ರೆ 4 ಡಿವೈಡೆಡ್ ಬೈ 2. ಸೊ 2 1s 2 3s 2 1s 2 2s. ಹಾಗಾದ್ರೆ ಈ ಒಂದು ಈಕ್ವೇಶನ್ ರೂಟ್ಸ್ ಮೂಲಗಳು ಯಾವ್ದು ಅಂತಂದ್ರೆ 3, 2. Okay, this is the practice questions. Find the nature of the roots or find the discriminant of the quadratic equation. ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕ್ವಶನ್ ಕೇಳುವಂತದ್ದು. ಸೊ ಈ ಕೆಳಗಿನ ವರ್ಗ ಸಮೀಕರಣಗಳ
ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಇದು ಕನ್ನಡ ಮೀಡಿಯಮಲ್ಲಿ. ಸೊ ಈ ರೀತಿ ಕ್ವಶನ್ಸ್ ಅನ್ನ ನಿಮ್ಗೆ ಕೇಳ್ತಾರೆ. ಸೊ ಈ ರೀತಿ ಕ್ವಶನ್ಸ್ ಅನ್ನ ಕೇಳಿದಾಗ ನೀವು ಇದನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನುವಂಥದ್ದು. ಸೊ ನೀವು ಯು ನೀಡ್ ಟು ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್, ಅಂದರೆ ಆ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ದು ನೇಚರ್ ಬರೀಬೇಕು ಅನ್ನೋದು. ಹೇಗೆ ಬರೆಯುವಂಥದ್ದು, ಅದಕ್ಕೆ ನಾವು ಮೊದಲನೇದಾಗಿ ತಿಳ್ಕೊಬೇಕಾಗಿರುವಂಥದ್ದು ಚಿಲ್ಡ್ರನ್ಸ್ ಫಾರ್ಮುಲಾ. ಈ ಡಿಸ್ಕ್ರಿಮಿನೇಟ್ ಕಂಡುಹಿಡಿಯೋದಕ್ಕೆ, ಮೂಲಗಳ ಸ್ವಭಾವವನ್ನು ಫೈಂಡ್ ಔಟ್ ಮಾಡೋದಕ್ಕೆ ಅಥವಾ ನೇಚರ್ ಆಫ್ ದ ರೂಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ನಾವು ತಿಳ್ಕೊಬೇಕಾಗಿರೋ ಫಾರ್ಮುಲಾ ಡಿ ಈಕ್ವಲ್ಸ್ ಬಿ ಸ್ಕ್ವೇರ್ ಮೈನಸ್ 4 ಇಂಟು ಎ ಇಂಟು ಸಿ. ಇದು ಫಾರ್ಮುಲಾ. ಇದು ನಮಗೆ ಈ ಕ್ವಶನ್ಗೆ ಫೈಂಡ್ ಔಟ್ ಮಾಡೋದಕ್ಕೆ ಇರೋ ಫಾರ್ಮುಲಾ. ಇದು ಎಲ್ಲೂ ನೋಡಿದೀರಾ? ಈಗ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಫಾರ್ಮುಲಾ ವೈಸ್ ಮಾಡಿದ್ರಲ್ಲ, ಅದರಲ್ಲೇ ಬಂದಿತ್ತು. ಓಕೆ, ಹಾಗಾಗಿ ಈ ಫಾರ್ಮುಲಾ ಈಸಿ ಇದೆ. ಇಲ್ಲಿ ನೋಡಿ, ಬಿ ಇದೆ, ಎ ಇದೆ, ಸಿ ಇದೆ, ಆಲ್ಫಾಬೆಟ್ಸ್ ನ ನೋಡೋದಾದ್ರೆ, ಹಾಗಾದ್ರೆ ಎ ಬಿ ಸಿ ವ್ಯಾಲ್ಯೂಸ್ ಅನ್ನ ನೀವು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಪೀಪಲ್. ನಿಮಗೆ ಇದನ್ನ ಸಾಲ್ವ್ ಮಾಡುವಂಥದ್ದು ಹೇಗೆ ಕಂಡುಹಿಡಿಯುವಂಥದ್ದು ನೋಡಿ. ಆಕ್ಚುಲಿ ಇದು ಕ್ವಶನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಿಮಗೆ ಫಾರ್ಮುಲಾ ಬೇಕು, ಮತ್ತೆ ಈ 3 ಸ್ಟೆಪ್ಸ್ ಬೇಕು, ಈ 3 ಪಾಯಿಂಟ್ಸ್ ಬೇಕು. ಇನ್ನೊಂದ್ಸಲ ಹೇಳ್ತೀನಿ, ಇದು ಕ್ವಶನ್ಗೆ ಇದು ಫಾರ್ಮುಲಾ. ಈ ಫಾರ್ಮುಲಾ ಜೊತೆಗೆ ಈ 3 ಪಾಯಿಂಟ್ಸ್ ಇದ್ರೆ ನಿಮ್ಮ ತಲೆಯಲ್ಲಿದ್ರೆ ನಿಮಗೆ 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ ಯಾವುದೇ ಈ ರೀತಿಯಾದ ಕ್ವಶನ್ಸ್ ಅನ್ನ ಕೊಟ್ಟಾಗ. ಹಾಗಾದ್ರೆ ಏನು ಇದರ ಅರ್ಥ ನೋಡಿ, ಇಲ್ಲಿ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂನ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ತಗೊಂಡು ಇದಕ್ಕೆ ಅಪ್ಲೈ ಮಾಡಿ, ಆಮೇಲೆ ಡಿ ವ್ಯಾಲ್ಯೂ ಬಂದಾಗ ಡಿ ವ್ಯಾಲ್ಯೂ ಅಕಸ್ಮಾತ್ 0 ಬಂದ್ರೆ, ಅಂದ್ರೆ ಅಥವಾ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಈಕ್ವಲ್ಸ್ ಟು 0 ಬಂದ್ರೆ, ಹಾಗಾದ್ರೆ ಅದರ ನೇಚರ್ ಆಫ್ ದ ರೂಟ್ಸ್ ನಾವು ಏನಂತ ಕರಿತೀವಿ ಅಂದ್ರೆ 2 ಈಕ್ವಲ್ ರೂಟ್ಸ್ ಅಂತ ಕರಿತೀವಿ. 2 ಈಕ್ವಲ್ ರಿಯಲ್ ರೂಟ್ಸ್ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ವಾಸ್ತವ ಮತ್ತು ಸಮಾನ ಕರಿತೀವಿ. ಅಕಸ್ಮಾತ್ ಎ ಬಿ ಸಿ ವ್ಯಾಲ್ಯೂ ಹಾಕಿದ್ರಿ, ಡಿ ವ್ಯಾಲ್ಯೂ ಗ್ರೇಟರ್ ದೆನ್ 0 ಬಂತು. ಗ್ರೇಟರ್ ದೆನ್ 0 ಅಂದ್ರೆ 1 2 3 4 ಅಂಡ್ ಸೋ ಆನ್. ಈ ರೀತಿ ಗ್ರೇಟರ್ ದೆನ್ 0 ಬಂದ್ರೆ ಡಿ ವ್ಯಾಲ್ಯೂ, ಆಗ ಅದನ್ನ ನಾವು ಆ ಒಂದು ರೂಟ್ಸ್ ನ ನೇಚರ್ ಆಫ್ ದ ರೂಟ್ಸ್ ನ ಹೇಗಂತ ಬರಿತೀವಿ ಅಂದ್ರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಬರಿತೀವಿ, ವಾಸ್ತವ ಮತ್ತು ವಿಭಿನ್ನ ಅಂತ ಬರಿತೀವಿ. ಅದೇ ಅಕಸ್ಮಾತ್ ಎ ಬಿ ಸಿ ವ್ಯಾಲ್ಯೂಸ್ ಅನ್ನ ಹಾಕಿ, ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅನ್ನೋಂಥದ್ದು. ಈ ಪಾಯಿಂಟ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಸಾಕು. ಅದೇ ಅಕಸ್ಮಾತ್ ಎ ಬಿ ಸಿ ವ್ಯಾಲ್ಯೂ ಹಾಕಿದಾಗ ಡಿ ವ್ಯಾಲ್ಯೂ ಲೆಸ್ಸರ್ ದೆನ್ 0 ಬಂದ್ರೆ, ಲೆಸ್ಸರ್ ದೆನ್ 0 ಅಂದ್ರೆ ಮೈನಸ್ ವ್ಯಾಲ್ಯೂ, ಎಲ್ಲಾ ಮೈನಸ್ ವ್ಯಾಲ್ಯೂ, -0 ಸಾರಿ -1 -2 -3 -4 ಈ ರೀತಿ ವ್ಯಾಲ್ಯೂಸ್ಗಳು ಬರ್ತಾ ಹೋದ್ರೆ, ಆಗ ಆ ಒಂದು ಈಕ್ವೇಶನ್ ನೇಚರ್ ಆಫ್ ದ ರೂಟ್ಸ್ ಏನಾಗತ್ತೆ ಅಂದ್ರೆ ನೋ ರಿಯಲ್ ರೂಟ್ಸ್ ಆಗತ್ತೆ, ಅಥವಾ ವಾಸ್ತವ ಮೂಲಗಳಿಲ್ಲ ಆಗತ್ತೆ. ಓಕೆನಾ? ಇಷ್ಟು ಪಾಯಿಂಟ್ಸ್ಗಳು. ಸೊ ನಾನು ಹೇಳಿದ್ದೀನಿ, ಈಗ ಮಾಡೋದನ್ನ ಹೇಗೆ ಅಂತ ತಿಳ್ಕೊಳ್ಳಿ. ಸಿಂಪಲ್, ಇಲ್ಲೊಂದು ಕ್ವಶನ್ ಕೊಟ್ಟಿದ್ದೀನಿ. ಸೊ ಇದನ್ನ ಹೇಳಿರೋ ಪಾಯಿಂಟ್ಸ್ ನಾವು ಅಪ್ಲೈ ಮಾಡೋಣ. ಈಗ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದೀನಿ, x² - 5x + 6 = 0. ಸೊ ನೀವೇನ್ ಮಾಡಬೇಕು, ಯು ನೀಡ್ ಟು ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಫಾರ್ ದಿಸ್ ಈಕ್ವೇಶನ್. ಈ ಈಕ್ವೇಶನ್ಗೆ ಈ ಸಮೀಕರಣಗಳ ಮೂಲಗಳ ಸ್ವಭಾವವನ್ನ ವಿವೇಚಿಸಬೇಕು, ಅಥವಾ ಡಿಸ್ಕ್ರಿಮಿನೇಟ್ ಫೈಂಡ್ ಔಟ್ ಮಾಡಬೇಕು, ಅಥವಾ ನೇಚರ್ ಆಫ್ ದ ರೂಟ್ಸ್ ಎಲ್ಲ ಒಂದೇ. ಸೊ ಕಂಡುಹಿಡಿಯಬೇಕು. ಹಾಗಾದ್ರೆ ಹೇಗೆ ಕಂಡುಹಿಡಿಯುವಂಥದ್ದು? ಫಸ್ಟ್ ಕೊಟ್ಟಿರೋ ಈಕ್ವೇಶನ್ ಅಲ್ಲಿ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಮತ್ತು ಸಿ ವ್ಯಾಲ್ಯೂನ ಬರ್ಕೊಳ್ಳಿ. ಸಿಂಪಲ್. ಓಕೆ, ಸೊ ಎ ವ್ಯಾಲ್ಯೂ ಎಷ್ಟು? ಎ ವ್ಯಾಲ್ಯೂ ಅಂದ್ರೆ ಏನಂದ್ರೆ x² ಪಕ್ಕದಲ್ಲಿರೋದು. x² ಪಕ್ಕದಲ್ಲಿರೋದು ಎಷ್ಟು? 1. ನೆಕ್ಸ್ಟ್ ಬಿ ವ್ಯಾಲ್ಯೂ ತಗೊಳ್ಳಿ. ಬಿ ವ್ಯಾಲ್ಯೂ ಅಂದ್ರೆ ಏನು? x ಪಕ್ಕದಲ್ಲಿರೋದು. x ಪಕ್ಕದಲ್ಲಿರೋದು ಅಂದ್ರೆ -5. ಗುಡ್. ಸಿ ವ್ಯಾಲ್ಯೂ ಏನು? ಸಿ ವ್ಯಾಲ್ಯೂ ಅಂದ್ರೆ ಕಾನ್ಸ್ಟೆಂಟ್ ಎಷ್ಟು? 6. ಇದು ಮೊದಲನೇ ಸ್ಟೆಪ್ ನೀವು ಮಾಡಬೇಕಾದಂಥದ್ದು. ಎರಡನೇ ಸ್ಟೆಪ್, ಸೊ ನೇಚರ್ ಆಫ್ ದ ರೂಟ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಇದೆಯಲ್ಲ, ಈ ಫಾರ್ಮುಲಾವನ್ನ ಬರ್ಕೊಳ್ಳಿ. ಸೊ ಹಾಗಾದ್ರೆ ಡಿ = b² - 4 ಇಂಟು ಎ ಇಂಟು ಸಿ. ಈಗ ವ್ಯಾಲ್ಯೂಸ್ ಗಳನ್ನ ಅಪ್ಲೈ ಮಾಡಿ. ಸೊ ಹಾಗಾದ್ರೆ ಡಿ ಈಕ್ವಲ್ಸ್, ನಾವು ಬಿ ವ್ಯಾಲ್ಯೂ ಏನು? ಬಿ ವ್ಯಾಲ್ಯೂ ಅಂದ್ರೆ -b². ಸೊ ದೇರ್ಫೋರ್ -5² -4 ಇಂಟು ಎ ವ್ಯಾಲ್ಯೂ ಅಂದ್ರೆ 1 ಇಂಟು ಸಿ ವ್ಯಾಲ್ಯೂ ಅಂದ್ರೆ 6. ಸಿಂಪಲ್ ಕ್ವಶನ್ ಇರುತ್ತೆ. ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ ತಗೊಳ್ಳಿ, ಫಾರ್ಮುಲಾ ಅಪ್ಲೈ ಮಾಡಿ, ಫಾರ್ಮುಲಾದಲ್ಲಿ ಎ ಬಿ ಸಿ ವ್ಯಾಲ್ಯೂನ ಅಪ್ಲೈ ಮಾಡಿ, ಸಿಂಪ್ಲಿಫೈ ಮಾಡಿ, ಆಮೇಲೆ ಏನ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸೊ ದೇರ್ಫೋರ್ ಡಿ ಈಕ್ವಲ್ಸ್, ಈಗ ನಾನೇನ್ ಹೇಳಿದೆ, ಯಾವುದೇ ಮೈನಸ್ ಸಂಖ್ಯೆಯ ವರ್ಗ ಪ್ಲಸ್ ಆಗತ್ತೆ. ಎನಿ -² ವಿಲ್ ಬಿ ಪ್ಲಸ್.
ಸೊ therefore minus 5 square ಅಂದ್ರೆ minus 5 into minus 5 minus into minus is plus 5 5s are 25. ಹಾಗಾದ್ರೆ minus 5 square is 25 minus 4 ones are 4 6 4s are 24. So therefore d is equals to 25 24 ಹೋದ್ರೆ 1. ಹಾಗಾದ್ರೆ ಡಿ ವ್ಯಾಲ್ಯೂ ಏನು ಬಂತು ನನಗೆ? ಡಿ ವ್ಯಾಲ್ಯೂ 1 ಬಂತು. ಸೊ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ನೇಚರ್ ಆಫ್ ದ ರೂಟ್ಸ್ ಮೇಲ್ಗಡೆ ಇರೋ 3 ಪಾಯಿಂಟ್ಸ್ ನೋಡಿ. ಹಾಗಾದ್ರೆ ಡಿ ವ್ಯಾಲ್ಯೂ ಗ್ರೇಟರ್ ದೆನ್ 0 ಇದೆಯೋ, ಲೆಸರ್ ದೆನ್ 0 ಇದೆಯೋ, ಈಕ್ವಲ್ಸ್ ಟು 0 ಇದೆಯೋ? ಸೊ ಡಿ ವ್ಯಾಲ್ಯೂ ನಮಗೆ ಗ್ರೇಟರ್ ದೆನ್ 0 ಇದೆ. ಸೊ ಗ್ರೇಟರ್ ದೆನ್ 0 ಇದ್ರೆ ಅದರ ನೇಚರ್ ಆಫ್ ದ ರೂಟ್ಸ್ ಏನಂತ ಬರೀಬೇಕು? 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂತ ಬರೀಬೇಕು. ಹಾಗಾದ್ರೆ ಇದರ ಒಂದು ರೂಟ್ಸ್ ಗ್ರೇಟರ್ ದೆನ್ 0 ಇರೋದ್ರಿಂದ ನೇಚರ್ ಆಫ್ ದ ರೂಟ್ಸ್ ಏನಂತ ಬರೀಬೇಕು ಅಂದ್ರೆ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. ಸೊ ವಾಸ್ತವ ಮತ್ತು ವಿಭಿನ್ನ, ವಾಸ್ತವ ಮತ್ತು ವಿಭಿನ್ನ. ಆದ್ರೆ ಓಕೆ, ಎ ವ್ಯಾಲ್ಯೂ ಎಷ್ಟು? ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ ಎಷ್ಟು? 8, ಸಿ ವ್ಯಾಲ್ಯೂ ಎಷ್ಟು? 16. ಓಕೆ, ಸೊ ಹಾಗಾದ್ರೆ ಎಕ್ಸ್ ಬೇಡ, ಎಕ್ಸ್ ಇಲ್ಲ, ಎಕ್ಸ್ ತೊಳೋ ಆಗಿಲ್ಲ. ಓನ್ಲಿ ಯು ನೀಡ್ ಟು ಟೇಕ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ನ ಪಕ್ಕದಲ್ಲಿರೋ ತಗೋಬೇಕು, ಎಕ್ಸ್ ನ ಪಕ್ಕದಲ್ಲಿರೋ ತಗೋಬೇಕು. ಓಕೆ, ವೆರಿ ಗುಡ್. ಸುಮಾರು ಜನಕ್ಕೆ ಆನ್ಸರ್ ಬಂದಿದೆ. ಸೊ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಡಿ ಈಕ್ವಲ್ಸ್ ಬಿ ಸ್ಕ್ವೇರ್ ಮೈನಸ್ 4 ಇಂಟು ಎ ಇಂಟು ಸಿ. ಸೊ therefore ಡಿ ಈಕ್ವಲ್ಸ್ ಬಿ ವ್ಯಾಲ್ಯೂ 8 ಸ್ಕ್ವೇರ್ ಮೈನಸ್ 4 ಇಂಟು, ಅಷ್ಟೇನಾ? ಅಷ್ಟೇ ಆನ್ಸರ್ ಬಂದಿರೋದ? ಬೇರೆ ಯಾರಿಗೂ ಬರ್ಲಿಲ್ವಾ ಆನ್ಸರು? ಗುಡ್ ಗುಡ್ ಗುಡ್. ಬರೀ ಅಂಡರ್ ದಟ್, ಅದ್ರ ಕೆಳಗಡೆ ಬರೀಬೇಕು. ಅದ್ರ ಕೆಳಗಡೆ ರೂಟ್ಸ್ ಬರೀಬೇಕು ನೀವು, ಏನು ರೂಟ್ಸು ಅಂತ. 4 ಇಂಟು ಎ ವ್ಯಾಲ್ಯೂ ಅಂತಂದ್ರೆ 1 ಇಂಟು ಸಿ ವ್ಯಾಲ್ಯೂ ಅಂದ್ರೆ 16. ಸೊ therefore ಡಿ ಇಸ್ ಈಕ್ವಲ್ಸ್ ಟು 8 ಸ್ಕ್ವೇರ್ ಅಂದ್ರೆ 64 ಮೈನಸ್ 4 ones are 4, 16 4s are 64. ಸೊ therefore ಡಿ ಇಸ್ ಈಕ್ವಲ್ಸ್ ಟು 64 64 ಹೋದ್ರೆ ಗುಡ್ ಗುಡ್, ವೆರಿ ಗುಡ್, 0. ಹಾಗಾದ್ರೆ ಇಟ್ ಈಸ್ ಈಕ್ವಲ್ಸ್ ಟು 0. ಹಾಗಾದ್ರೆ ಈಕ್ವಲ್ಸ್ ಟು 0 ಇದ್ರೆ ನೋಡಿ ಎಲ್ಲಿದೆ? ಈಕ್ವಲ್ಸ್ ಟು 0 ಇದ್ರೆ ವಾಟ್ ಇಸ್ ದ ನೇಚರ್ ಆಫ್ ದ ರೂಟ್ಸ್? ಅದನ್ನ ಬರೀಲೇಬೇಕು ನೀವು, ಬರೀಲ್ಲ ಅಂದ್ರೆ ಮಾರ್ಕ್ಸ್ ಇಲ್ಲ. ಸೊ therefore you need to write 2 equal roots or 2 equal. Standard form? ax square plus bx plus c is equal to 0. So next take the values. What is the a value? 1. B value? Minus 5. C value? 6. Clear up? Now what we are finding? We are finding the nature of the roots ಅಥವಾ discriminant of the equation. ಅದಕ್ಕೆ ಫಾರ್ಮುಲಾ ಏನು? b square minus 4ac. b square minus 4ac. d is discriminant. So d equals, now apply the value. d is minus 5 square minus 4 into 6. So minus 5 square is 25 minus 4 24. 20. What is the answer? 1 equals to 1. Now say, is the discriminant value is equals to 0, lesser than 0 or greater than 0? Greater than 0. Discriminant value is greater than 0. Correct? So greater than 0 ಇತ್ತು ಅಂತಂದ್ರೆ ಹೇಳಿದೀನಿ. So greater than 0, b square minus 4ac value greater than 0 ಇದ್ರೆ what is the nature of the root? That you need to write. So therefore under that ಏನು ಬರೀಬೇಕು? 2 distinct real roots. ಆಗಿರುವಂಥದ್ದು ದ ಫ್ಯಾಕ್ಟ್ರೈಜೇಷನ್ ಮೆಥಡ್. ಅಂದರೆ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಈಕ್ವಲ್ಸ್ ಟು 0. ಫ್ಯಾಕ್ಟ್ರೈಜೇಷನ್ ಮೆಥಡಲ್ಲಿ ಈ ಒಂದು ಈಕ್ವೇಷನ್ಗೆ ರೂಟ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ವಾಟ್ ಇಸ್ ದಟ್ ಫ್ಯಾಕ್ಟ್ರೈಜೇಷನ್ ಮೆಥಡ್ ಅಂದರೆ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್, ಮಧ್ಯ ಟರ್ಮ್ನ ಸ್ಪ್ಲಿಟ್ ಮಾಡಿ ಬರೆಯುವಂತಹ ಒಂದು ಸ್ಟೆಪ್ ಅಥವಾ ಒಂದು
ಮೆಥಡ್ ಅಂತ ನಾವು ಹೇಳಬಹುದು. ಸೊ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ ಅದೇ ಫ್ಯಾಕ್ಟ್ರೈಸೇಷನ್ ಮೆಥಡ್. ಆ್ಯಡ್ ಮಾಡಿದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಡಲ್ ಟರ್ಮ್, ಮಲ್ಟಿಪಲ್ ಮಾಡಿದ್ರೆ ಲಾಸ್ಟ್ ಟರ್ಮ್ ಬರುತ್ತಲ್ಲ ಅದು. ಸೊ ಹಾಗಾದರೆ ಸರ್ ಈ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ನಮಗೆ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತ ನೀವು ಕೇಳೋದಾದರೆ, ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ನಿಮಗೆ ನಾನು ಹೇಳಿದ್ದೀನಿ, ಇಲ್ಲಿ ಬರೆದಿರೋ ಈಕ್ವೇಷನಲ್ಲಿ ಇನ್ಸ್ಟೆಡ್ ಆಫ್ 5x ನಾವು ಏನು ಬರೀಬೋದು ಅಂದರೆ ಈ ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡಿದ್ರೆ ನಾವು ಯಾವ ತರಹ ಬರೀಬೋದು ಅನ್ನೋದನ್ನು ನಿಮಗೆ ಕೇಳ್ತಾರೆ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಪಾಯಿಂಟನ್ನು ಕಲ್ತ್ಕೊಳ್ಳಿ. ಸೊ ಹಾಗಿದ್ಮೇಲೆ ನೀವು 5xನ ಯಾವ ಥರ ಸ್ಪ್ಲಿಟ್ ಮಾಡಿ ಬರೀತೀವಿ ಅಂತ ಅನ್ನೋದು ಗೊತ್ತಾಗಬೇಕು ಅಂದರೆ ನಿಮಗೆ ಫ್ಯಾಕ್ಟ್ರೈಸೇಷನ್ ಮೆಥಡ್ ಗೊತ್ತಿರಬೇಕು. ಅಂದರೆ x² ಪಕ್ಕದಲ್ಲಿ 1 ಇದೆ. ಸೊ ಯು ನೀಡ್ ಟು ಮಲ್ಟಿಪಲ್ 1 to the 6. ಸೊ 1 into 6 will be 6. ಹಾಗಾದರೆ ಮಲ್ಟಿಪಲ್ ಮಾಡಿದ್ರೆ ಬರುವಂತಹ ಟರ್ಮು 6 ಆಗಿರುತ್ತೆ. ಈಗ 6 ಯಾವ ಟೇಬಲ್ಸಲ್ಲಿ ಹೋಗುತ್ತೆ ಚೆಕ್ ಮಾಡೋದಾದರೆ, ಸೊ 3 2s 6 ಹೋಗುತ್ತೆ. ಸೊ 3 2s 6 ಆಗುತ್ತೆ. ಹಾಗಾದರೆ ಸೊ ನಾನು ಇನ್ಸ್ಟೆಡ್ ಆಫ್ 5x ಈಗ ಮಲ್ಟಿಪಲ್ ಮಾಡಿದ್ರೆ ಲಾಸ್ಟ್ ಟರ್ಮ್ 6 ಬಂತು, ಆ್ಯಡ್ ಮಾಡಿದ್ರೆ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಮಿಡಲ್ ಟರ್ಮ್ ಬರಬೇಕು. ಸೊ ಅದೇ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್. ಹಾಗಾದರೆ ನಾವು 5xನ ಬದಲಾಗಿ 3x ಮತ್ತು 2xನ ಬರೀಬೋದು. ಹೇಗೆ ಅಂತ ಹೇಳ್ತೀನಿ ನೋಡಿ. 3 2s 6 ಮಲ್ಟಿಪಲ್ ಮಾಡಿದ್ರೆ ಲಾಸ್ಟ್ ಟರ್ಮ್ ಬರ್ತಾ ಇದೆಯಾ. ಸೊ ಇಲ್ಲಿ 3xನ 2xಗೆ ಆ್ಯಡ್ ಮಾಡಿದ್ರೆ ನಮಗೆ ಮಿಡಲ್ ಟರ್ಮ್ ಬರ್ತಾ ಇದೆ, ಹೌದಲ್ವಾ. ಆದರೆ ಇಲ್ಲೇನಿದೆ ಸಿಂಬಲ್ಲು, ಇಲ್ಲಿ ಮೈನಸ್ ಇದೆ. ಸೊ ದೇರ್ಫೋರ್ ಇಟ್ ಶುಡ್ ಬಿ -3x ಆ್ಯಂಡ್ ಇಟ್ ಶುಡ್ ಬಿ -2x. ಹಾಗಾದರೆ ನಾವು 5xನ ಬದಲಾಗಿ -3x ಮತ್ತು -2x ಅಂತ ಹಾಕೊಂಡ್ರೆ ನಾವು ಈ ಒಂದು 5xನ ಸ್ಪ್ಲಿಟ್ ಮಾಡಿ ಈ ರೀತಿ ಬರೀಬಹುದು. ಈಗ ನಿಮ್ಮ ಆಪ್ಷನಲ್ಲಿ ಈ ರೀತಿ ಕೊಟ್ಟಿರ್ತಾನೆ, ಏನು 4 ಆಪ್ಷನಲ್ಲಿ -5xನ ಬದಲಾಗಿ ನಾವು ಸ್ಪ್ಲಿಟ್ ಮಾಡಿದ್ರೆ ಯಾವ ತರಹ ಬರೀಬಹುದು ಅನ್ನೋದನ್ನು ಕೇಳಿರ್ತಾರೆ. ಸೊ -5xನ ಬದಲಾಗಿ ಸ್ಪ್ಲಿಟ್ ಮಾಡಿ ನಾವು -3x -2x ಅಂತ ಬರೀಬೋದು. ಬಿಕಾಸ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 3x + 2x ಇಸ್ 5x ಬಂತು. ಹಾಗಾದರೆ ನಿಮ್ಮ 4 ಆಪ್ಷನಲ್ಲಿ -3x -2x ಇರುವಂತಹ ಆಪ್ಷನ್ನ ನೀವು ಚೂಸ್ ಮಾಡಬೇಕಾಗತ್ತೆ. ಇದು ಮೊದಲನೇ ಟಾಪಿಕ್ಕು ನಿಮಗೆ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಬರಬಹುದು ಅನ್ನುವಂಥದ್ದು ಖಂಡಿತವಾಗ್ಲೂ ನಾನು ಪೇಪರಲ್ಲಿ ನೋಡಿದ್ದೀನಿ. ಸೊ ಹಾಗಾಗಿ ಈ ಕ್ವಶನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸರಿ, ಏನು ಸರ್ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿ ಬರೆದ್ರೆ ಯಾವ ಥರ ಬರೀಬಹುದು ಅನ್ನೋದನ್ನು ಕೇಳುವಂಥ ಚಾನ್ಸಸ್ಸು ನಿಮಗೆ ಇರುತ್ತೆ ಅನ್ನೋಂಥದ್ದು. ಓಕೆ, ಹಾಗಾದರೆ ನೆಕ್ಸ್ಟ್ ಇನ್ನೊಂದು ಏನು ಕೇಳ್ಬೋದು ಸೆಕೆಂಡ್ ಅಂತ ನನ್ನ ನೋಡೋದಾದರೆ ಸಿಂಪಲ್. ಅದೇ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ x² - 5x + 6 = 0 ಈ ರೀತಿ ಕೊಟ್ಟು ಇದರಲ್ಲಿ ನಿಮಗೆ ಇದರ ರೂಟ್ಸ್ ಏನು ಅಂತ ಕೇಳಬಹುದು. ಇದು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಎಕ್ಸಾಮಿನೇಷನಲ್ಲಿ. ಹಾಗಾದರೆ ಥರ್ಡ್ ಟಾಪಿಕ್, ಸರ್ ರೂಟ್ಸ್ ಹೆಂಗೆ ಕಂಡುಹಿಡಿಯೋದು? ಆ್ಯಸ್ ಯೂಶುವಲ್ ಫ್ಯಾಕ್ಟ್ರೈಸೇಷನ್ ಮೆಥಡ್ ಮಾಡಿ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್ ಮಾಡಿ ದೆನ್ ನಿಮಗೆ ಆನ್ಸರ್ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಮೂರನೇ ಟಾಪಿಕ್ ಬರೋದಾದರೆ ಇನ್ನು ಯಾವ ಥರ ಕೇಳ್ತಾರೆ ನೋಡಿ, ಸಿಂಪಲ್. ಸೊ ಈ ರೀತಿ ಕೇಳ್ಬೋದು. ಯಾವುದೋ ಒಂದು ಈಕ್ವೇಷನ್ ಕೊಟ್ಟು ಅದರಲ್ಲಿ ಫಾರ್ ಎಕ್ಸಾಂಪಲ್ ಐ ಆಮ್ ಸೇಯಿಂಗ್ x - 2 ಮತ್ತು 3x - 2 ಇದರಲ್ಲಿ ನಿಮಗೆ ಒಂದು ರೂಟ್ಸು x = 2 ಆದರೆ ವಾಟ್ ಈಸ್ ದ ಅದರ್ ರೂಟ್ಸ್ ಅಂತ ಕೇಳಬಹುದು. ಒಂದು ರೂಟು 2 ಆದರೆ ಮತ್ತೊಂದು ರೂಟ್ ಏನು ಅನ್ನೋಂಥದ್ದನ್ನು ಕೇಳ್ತಾರೆ. ಹಾಗಾದರೆ ಸೊ x = +2 ಹೇಗೆ ಬಂತು ಅಂದರೆ ಇದನ್ನು ನಾವು ತಗೊಂಡಾಗ ಅಂದರೆ x = -2ನ ಆಚೆ ಕಳಿಸಿ ಇಟ್ ವಿಲ್ ಬಿಕಮ್ +2. ಅದೇ ಒಂದು ರೂಟ್ ಆಯಿತು. ಹಾಗಾದರೆ ಮತ್ತೊಂದು ರೂಟು ಅನ್ನುವಂಥದ್ದು ಏನು ಅಂತ ಕೇಳಿದಾಗ ಇದನ್ನು ತಗೊಳ್ಳಿ, ಇದನ್ನು ತಗೊಂಡು ಎಕ್ಸ್ನ ಇಟ್ಕೊಂಡು ಉಳಿದಿರೋದನ್ನೆಲ್ಲ ಆಚೆ ಕಳಿಸಿ ಆ ಕಡೆ ಹೋದರೆ ಏನಾಗುತ್ತೆ -2 + 2 ಆಗುತ್ತೆ. ಹಾಗಾದರೆ ಎಕ್ಸ್ ಬೇಕಾಗಿರೋದ್ರಿಂದ 3ನ ಆಚೆ ಕಳಿಸಿ ಇಟ್ ವಿಲ್ ಬಿಕಮ್ 2/3. ಹಾಗಾದರೆ ಒಂದು ಈಕ್ವೇಷನನ್ನು ಕೊಟ್ಟು ಅಥವಾ ಈ ರೀತಿ ನಿಮಗೆ ಈಕ್ವೇಷನನ್ನು ಕೊಟ್ಟು ಅದರಲ್ಲಿ ಒಂದು ರೂಟ್ ಕೊಟ್ಟರೆ ಮತ್ತೊಂದು ರೂಟನ್ನು ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಇಲ್ಲಿ x = 2 ಇಸ್ ಒನ್ ರೂಟ್. ಹಾಗಾದರೆ ಮತ್ತೊಂದು ರೂಟ್ ಏನಾಗುತ್ತೆ x = 2/3 ಆಗುತ್ತೆ.
ಸೊ ಹಾಗಾದರೆ ನಾವು ಇಷ್ಟು ಟಾಪಿಕ್ಸ್ಗಳನ್ನ ನಾವೀಗೇನು ಕಲ್ತಿದ್ದೀವಿ ಆ ಟಾಪಿಕ್ಸ್ಗಳನ್ನ ಮೇಲೆ ಬರುವಂತಹ ಕೆಲವೊಂದು MCQ ಕ್ವಶನ್ಸ್ಗಳನ್ನ ನಾವು ಈಗ ನೋಡೋಣ ಮತ್ತು ಅದನ್ನು ನಾವು ಸಾಲ್ವ್ ಮಾಡೋಣ. ಜೊತೆಗೆ ಕೀ ಆನ್ಸರ್ಸ್ ವಿತ್ ದ ಸೊಲ್ಯೂಷನ್ಸ್ ಕೂಡ ಕೊಡ್ತೀನಿ. ಅದರ ಜೊತೆಗೆ ಕೆಲವೊಂದು ಈಸಿ ಇತ್ತು ಅಂತಂದರೆ ನಾನು ನಿಮಗೆ ಕೊಡ್ತೀನಿ, ನೀವೇ ಅದನ್ನು ಆನ್ಸರ್ಸ್ನ ಫೈಂಡ್ ಔಟ್ ಮಾಡ್ಬೋದು, ಸಾಲ್ವ್ ಮಾಡಿ ಆನ್ಸರ್ಸ್ ಫೈಂಡ್ ಔಟ್ ಮಾಡ್ಬೋದು ಅನ್ನೋವಂಥದ್ದು. ಓಕೆ, ಈಗ ಮೊದಲನೇ ಕ್ವಶನ್ ನೋಡೋದಾದರೆ ದ ರೂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ AX² + BX + C = 0 ಅಂತಿದೆ. ಅದರ ಅರ್ಥ ನಿಮಗೆ ಕ್ವಾಡ್ರಾಟಿಕ್ ಫಾರ್ಮುಲಾವನ್ನು ಚೂಸ್ ಮಾಡಿ ಬರೀಬೇಕು. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಏನು ಹೇಳುತ್ತೆ? ಸೊ x = -b ± √b² - 4ac/2a ಅನ್ನೋದು ಫಾರ್ಮುಲಾ. ಸೊ ಅದು ಇರುವಂಥದ್ದು ಡಿ ಆಪ್ಷನಲ್ಲಿ. ಸೊ ದೇರ್ಫೋರ್ ಡಿ ಆಪ್ಷನ್ ಈಸ್ ರೈಟ್. ಡಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್ ಚಿಲ್ಡ್ರನ್ಸ್? ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ದ ಲೆಂತ್ ಆಫ್ ಅ ರೆಕ್ಟ್ಯಾಂಗಲ್ ಈಸ್ ಟ್ವೈಸ್ ಆಫ್ ಇಟ್ಸ್ ಬ್ರೆತ್ ಇಫ್ ಇಟ್ಸ್ ಏರಿಯಾ ಇಸ್ 50 ಸ್ಕ್ವೇರ್ ಯೂನಿಟ್ಸ್ ದೆನ್ ಇಟ್ಸ್ ಲೆಂತ್ ಆ್ಯಂಡ್ ಬ್ರೆತ್ ಆರ್. ನೋಡಿ, ಲೆಂತು ಕೊಟ್ಟಿದ್ದಾರೆ ರೆಕ್ಟ್ಯಾಂಗಲ್ದು, ಅದು ಎಷ್ಟಿರುತ್ತೆ ಅಂತಂದರೆ ಬ್ರೆತ್ಗಿಂತ 2ರಷ್ಟು ಜಾಸ್ತಿ ಇರುತ್ತೆ, ಟ್ವೈಸ್ ಆಫ್ ಇಟ್ಸ್ ಬ್ರೆತ್ ಅಂತ. ಸೊ ಲೆಟ್ ಮಿ ಜಸ್ಟ್ ಕಾಲ್ ದ ಬ್ರೆತ್ ಆ್ಯಸ್ ಎಕ್ಸ್ ಅಂತ, ಎಕ್ಸ್ ಮೀಟರ್ ಅಂತ ನಾವು ತೊಗೊಳ್ತೀನಿ ನಾನು, ಅದು ಎಕ್ಸ್ ಯೂನಿಟ್ಸ್ ಅಂತ ತೊಗೊಂಡ್ರೆ ಲೆಂತ್ ಎಷ್ಟಾಗುತ್ತೆ? ಲೆಂತನ್ನು ಏನು ಹೇಳಿದ್ದಾರೆ ಅಂದರೆ ಬ್ರೆತ್ಗಿಂತ 2 ಟೈಮ್ಸ್ ಜಾಸ್ತಿ ಇರುತ್ತೆ, 2 ಪಟ್ಟು ಜಾಸ್ತಿ ಇರುತ್ತೆ. ಸೊ ದೇರ್ಫೋರ್ ಲೆಂತ್ ಎಷ್ಟಾಗುತ್ತೆ ಅಂತಂದರೆ 2x ಆಗುತ್ತೆ. ಈಗ ಇದರ ಏರಿಯಾ ಕೊಟ್ಟಿದ್ದಾರೆ, ಏರಿಯಾ ಎಷ್ಟು? 50 ಸ್ಕ್ವೇರ್ ಯೂನಿಟ್ಸ್ ಆದರೆ ಲೆಂತ್ ಮತ್ತು ಬ್ರೆತ್ ಎಷ್ಟೆಷ್ಟು ಇರುತ್ತೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ಈಗ ರೆಕ್ಟ್ಯಾಂಗಲ್ದು ಏರಿಯಾವನ್ನು ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಲೆಂತ್ ಇಂಟು ಬ್ರೆತ್, ಕರೆಕ್ಟಾ? ಈಗ ಲೆಂತ್ ಇಂಟು ಬ್ರೆತ್. ಈಗ ಏರಿಯಾ ಕೊಟ್ಟಿದ್ದಾರೆ, ಏರಿಯಾ ಎಷ್ಟಪ್ಪ? ಏರಿಯಾ 50 = ಲೆಂತ್ ಅಂದರೆ ಎಷ್ಟು? 2x ಇಂಟು ಬ್ರೆತ್ ಅಂದರೆ ಎಷ್ಟು? x. ಹಾಗಾದರೆ 50 = 2x ಇಂಟು x ಇಸ್ 2x². ಸೊ ಇಲ್ಲಿ ಬರಿತೀನಿ ನೋಡಿ ಈಗ. ಸೊ ಇನ್ನು ಉಳಿದಿರೋದು ನಿಮಗೆ x² ನಮಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ 2ನ ಆಚೆ ಕಳಿಸಿ. ಸೊ ದೇರ್ಫೋರ್ x² = 50/2. ದ ಆನ್ಸರ್ ಈಸ್ 25. ಹಾಗಾದರೆ x² = 25 ಆದರೆ ನೋಡಿ, ಇಷ್ಟು ನೋಡ್ಕೊಳ್ಳಿ, ನಾನು ಇದನ್ನು ರಬ್ ಮಾಡ್ತೀನಿ, ಅಂದರೆ ಈ ಒಂದು ಬರ್ದಿರೋದನ್ನು ನಾನು ಅಳಿಸ್ತೀನಿ ಅನ್ನೋಂಥದ್ದು. ಹಾಗಾದರೆ ನೋಡಿ, x² = 25 ಆದರೆ x ಎಷ್ಟಾಯಿತು? x ಶುಡ್ ಬಿ 5 ಸೆಂಟಿಮೀಟರ್ ಆರ್ 5 ಯೂನಿಟ್ಸ್ ಆಗುತ್ತೆ. ಕ್ಲಿಯರಾ? ಹಾಗಾದರೆ ಎಕ್ಸ್ ಬಂತು ನನಗೆ. ಎಕ್ಸ್ ಅಂದರೆ ಏನಂತ ಕರೆದಿದ್ದೆ ನಾನು? ಇಟ್ಸ್ ಅ ಬ್ರೆತ್. ಹಾಗಾದರೆ ಬ್ರೆತ್ ಎಷ್ಟು ಬಂತು? ಬ್ರೆತ್ 5 ಯೂನಿಟ್ಸ್ ಬಂತು. ಹಾಗಾದರೆ ಲೆಂತ್ ಎಷ್ಟಿರಬೇಕು? ಲೆಂತ್ ಅಂತಂದರೆ ಟ್ವೈಸ್ ಆಫ್ ಇಟ್ಸ್ ಬ್ರೆತ್, ಅಂದರೆ 2 ಇಂಟು ಎಕ್ಸ್, ಹೌದಲ್ವಾ? ಸೊ 2 ಇಂಟು ಎಕ್ಸ್ ಅಂತಂದರೆ ಸಿಂಪಲ್ 5 ಇಂಟು 2. ಸೊ ದೇರ್ಫೋರ್ ದ ಆನ್ಸರ್ ಈಸ್ 10. ಹಾಗಾದರೆ ಬ್ರೆತ್ ಎಷ್ಟಿರುತ್ತೆ ಅಂತಂದರೆ 5 ಯೂನಿಟ್ಸ್, ಲೆಂತ್ ಎಷ್ಟಿರುತ್ತೆ? 10 ಯೂನಿಟ್ಸ್ ಇರುತ್ತೆ. ನಾವು ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಐಡೆಂಟಿಫೈ ಮಾಡ್ದೋ. ಹಾಗಾದರೆ ಲೆಂತ್ 10 ಯೂನಿಟ್ಸು ಮತ್ತು ಬ್ರೆತ್ 5 ಯೂನಿಟ್ಸ್ ಇರುವ ಆಪ್ಷನ್ಸ್ ಯಾವುದು ಅಂತಂದರೆ ದಟ್ ಈಸ್ ಸಿ. ಸೊ ದೇರ್ಫೋರ್ ಸಿ ಆಪ್ಷನ್ ಈಸ್ ರೈಟ್. ಸಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್? ಓಕೆ, ಇದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಅನ್ನೋದಾದರೆ ನೋಡಿ, ಸಿಂಪಲ್, ನಾನು ಈಗಾಗಲೇ ಹೇಳಿದ್ದೀನಿ, ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಬೇಕು ಅಂತಂದರೆ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಸ್ಟ್ಯಾಂಡರ್ಡ್ ಫಾರ್ಮ್. ಏನದು ಸ್ಟ್ಯಾಂಡರ್ಡ್ ಫಾರ್ಮ್? AX² + BX + C = 0 ತರಹ ಇರಬೇಕು. ಈ ರೀತಿಯಾಗಿ ನಾನು ಈಗ ಒಂದು ಸಾಲ್ವ್ ಮಾಡಿದ್ದೆ ಅಲ್ವಾ? ಸೊ ಟಾಪಿಕ್ಸ್ನ ಹೇಳಬೇಕಾದ್ರೆ, ಹಾಗಾಗಿ ಈಗ ಈ ಫಾರ್ಮಲ್ಲಿ, ಈ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರುವಂತಹ ಈ 4 ಆಪ್ಷನ್ನಲ್ಲಿ ಇರುವಂಥದ್ರಲ್ಲಿ ಯಾವುದು ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ ಅನ್ನೋದನ್ನ ನೀವೇ ಟ್ರೈ ಮಾಡ್ತೀರಾ ಐಡೆಂಟಿಫೈ ಮಾಡೋದಕ್ಕೆ? ಸಿಂಪಲ್, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದ್ದರೆ ಸಾಕು. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ ಅಂತಂದರೆ ಸರ್, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲ ಅಂತಂದರೆ ಮಲ್ಟಿಪಲ್ ಮಾಡಿ, ಸ್ಪ್ಲಿಟ್ ಮಾಡಿ, ಅದನ್ನು ಸಾಲ್ವ್ ಮಾಡಿ, ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತಗೊಂಡು ಬನ್ನಿ. ಸೊ ಯಾವುದು ಬರುತ್ತೆ ನೋಡಿಕೊಂಡು ಐಡೆಂಟಿಫೈ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಓಕೆ, ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಇಫ್ ದ ರೂಟ್ಸ್ ಆಫ್ ದ ಈಕ್ವೇಷನ್ x² - 4x + k = 0 are equal, what is the value of k? Now here is the another topic that I need to say, that is, ಯಾವುದೋ ಒಂದು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಟ್ಟು ಇಟ್ ಹ್ಯಾಸ್ ಈಕ್ವಲ್ ರೂಟ್ಸ್ ಅಂತ ಕೊಟ್ಟರೆ, ಅಥವಾ ದ ಈಕ್ವೇಷನ್ ಆರ್ ಈಕ್ವಲ್ ಅಂತ ಕೊಟ್ಟರೆ, ಆ್ಯಂಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೊಟ್ಟರೆ, ಸಿಂಪಲ್ ನೀವು ಯೂಸ್ ಮಾಡಬೇಕಾಗಿರೋ ಫಾರ್ಮುಲಾ ಯಾವುದು ಅಂದರೆ b² - 4ac = 0. ಸರ್, ಯಾಕೆ ಇದನ್ನು ಯೂಸ್ ಮಾಡ್ತೀವಿ ಅಂದರೆ ನೋಡಿ,
ಈ ನೇಚರ್ ಆಫ್ ದ ರೂಟ್ಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಡಿಸ್ಕ್ರಿಮಿನೇಟ್ ವ್ಯಾಲ್ಯೂಸ್ನ ನಾನು ನಿಮಗೆ ಹೇಳಬೇಕಾದ್ರೆ ಹೇಳಿದ್ದೀನಿ. ವೆನ್ ಡಿಸ್ಕ್ರಿಮಿನೇಟ್ ಈಸ್ ಝೀರೋ ಅಂದರೆ ಡಿಸ್ಕ್ರಿಮಿನೇಟ್ ವ್ಯಾಲ್ಯೂ ಝೀರೋ ಬಂದಾಗ ದೆನ್ ಇಟ್ ಈಸ್ ಸೆಟ್ ಟು ಬಿ ಅ ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್ ಅಂತ ಹೇಳಿದ್ದೀವಿ. ನೇಚರ್ ಆಫ್ ದ ರೂಟ್ಸ್ ಜ್ಞಾಪಕದಲ್ಲಿ ಇದೆಯಾ? ಸೊ ಡಿಸ್ಕ್ರಿಮಿನೇಟ್ ವ್ಯಾಲ್ಯೂ ಝೀರೋ ಆದರೆ ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್. ಹಾಗಾದರೆ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? ಈ ಈಕ್ವೇಷನ್ನು ಈಕ್ವಲ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಹಾಗಾದರೆ ಡಿ ಈಕ್ವಲ್ಸ್ ಟು ಝೀರೋ ಆದರೆ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ಸ್ ಟು ಝೀರೋ ಆಗಬೇಕು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಕ್ವಾಡ್ರಾಟಿಕ್ ಈಕ್ವೇಷನ್ನು ಈಕ್ವಲ್ ರೂಟ್ಸ್ ಆಗಿದ್ದರೆ ಸೊ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ಸ್ ಟು ಝೀರೋ ಆಗುತ್ತೆ. ಈ ಫಾರ್ಮುಲಾ ಇವನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅನ್ನುವಂಥದ್ದು. ಓಕೆನಾ? ಈಗ ವ್ಯಾಲ್ಯೂಸ್ಗಳನ್ನ ಬರ್ಕೊಳ್ಳೋದಾದರೆ ಸರ್ ಹೇಗೆ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು? ಫಾರ್ಮುಲಾಗೆ ಎ ಬಿ ಸಿ ವ್ಯಾಲ್ಯೂನ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಕೆ ವ್ಯಾಲ್ಯೂ ಬರುತ್ತೆ. ಎ ಎಷ್ಟು 1, ಬಿ ಎಷ್ಟು -4, ಸಿ ಎಷ್ಟು ಕೆ. ಹಾಗಾದರೆ ಇದನ್ನು ಅಪ್ಲೈ ಮಾಡೋದಾದರೆ ನಾನು ಬಿ ಎಷ್ಟು -4², ಓಕೆ, -4 ಇಂಟು ಎ ಅಂದರೆ ಎಷ್ಟು? ಎ ಅಂದರೆ 1 ಇಂಟು ಕೆ ಈಕ್ವಲ್ಸ್ ಟು ಝೀರೋನಾ? ಸೊ -4² ಅಂದರೆ 16, -4 ಇಂಟು ಕೆ ಈಸ್ 4kನಾ ಈಕ್ವಲ್ಸ್ ಟು ಝೀರೋ. ಓಕೆ, ಇಷ್ಟು ನೋಡ್ಕೊಳ್ಳಿ. ನಾನೀಗ ಸ್ಕ್ರೀನ್ನ ಚೇಂಜ್ ಮಾಡ್ತೀನಿ ಅನ್ನೋಂಥದ್ದು. ಓಕೆ, ಹಾಗಾದರೆ ಇನ್ನು ಉಳಿದಿರೋವಂಥದ್ದು ಏನು ನಮಗೆ ನೋಡಿ, 16 -4k ಈಕ್ವಲ್ಸ್ ಟು ಝೀರೋ. ಈಗ 4kನ ಆಚೆ ಕಳಿಸಿ. ಸೊ 16 ಈಕ್ವಲ್ಸ್ ಟು 4k ಈ ಕಡೆಗೆ ಬಂದರೆ ಪ್ಲಸ್ 4k ಆಯಿತು. ಉಲ್ಟಾ ಬರ್ಕೊಳ್ತೀನಿ, 4k ಈಕ್ವಲ್ಸ್ ಟು 16. ಓಕೆ, ಈಗ 4ನ ಆಚೆ ಕಳಿಸಿ. ಸೊ ಕೆ ವ್ಯಾಲ್ಯೂ ತಾನೇ ಬೇಕಾಗಿರೋದು. ಸೊ ಕೆ ಈಕ್ವಲ್ಸ್ 16/4, 4 1s 4 4s. ಹಾಗಾದರೆ ಕೆ ವ್ಯಾಲ್ಯೂ ಎಷ್ಟಾಯಿತು? 4. ಸೊ ಕೆ ವ್ಯಾಲ್ಯೂ ಈಸ್ 4. ಸೊ ಕೆ ವ್ಯಾಲ್ಯೂ 4 ಇರುವಂತಹ ಆಪ್ಷನ್ ಯಾವುದು ಅಂತಂದರೆ ಡಿ ಆಪ್ಷನ್. ಸೊ ದೇರ್ಫೋರ್ ಡಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಕ್ವಶನ್. The sum of a number and its square is 42 and then the equation. ಒಂದು ನಂಬರ್ ಇದೆ, ಆ ನಂಬರ್ನ ಸಮ್ಮು ಮಾಡಬೇಕು, ಸ್ಕ್ವಯರು ಮಾಡಬೇಕು, ಆ್ಯಂಡ್ ಅದು ಎಷ್ಟಾಗುತ್ತೆ ಅಂತಂದರೆ 42 ಆಗುತ್ತೆ. ಹಾಗಾದರೆ ಯಾವ ಆಪ್ಷನ್ ಸರಿ ಅನ್ನೋಂಥದ್ದು? ಸಮ್ ಮಾಡೋದು ಅಂತಂದಾಗ ಆ್ಯಡ್ ಮಾಡೋದು, ಹಾಗಾದರೆ ಇದಾಗಲ್ಲ, ಯಾಕಂದರೆ ಸಬ್ಟ್ರಾಕ್ಟ್ ಮಾಡಿದ್ದಾರೆ, ಹೌದಲ್ವಾ? ಈಕ್ವಲ್ಸ್ ಟು 42 ಇದೆ, ಹಾಗಾಗಿ ಅಂದರೆ ಸಮ್ ಮಾಡಿ ಸ್ಕ್ವಯರ್ ಮಾಡಿದ್ರೆ 42 ಅಂತಿದೆ. ಸೊ ಇದರಲ್ಲಿ 42 ಇಲ್ಲ, ಹಾಗಾಗಿ ಈ ಆಪ್ಷನ್ನೂ ಆಗಲ್ಲ. ಹಾಗಾದರೆ ಉಳಿದಿರೋದು ಯಾವುದು? ಸಿ ಆಪ್ಷನ್ ನೋಡಬೇಕು, ಡಿ ಎ ಆಪ್ಷನ್ ನೋಡಬೇಕು. ಬಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಸಮ್ಮು ಮಾಡಬೇಕು, ಸ್ಕ್ವಯರು ಮಾಡಬೇಕು ಅಂತ ಹೇಳಿರೋದ್ರಿಂದ ನೋಡಿ ಅರ್ಥ ಮಾಡ್ಕೊಳ್ಳಿ. ಸಮ್ಮು ಮಾಡಬೇಕು, ಸ್ಕ್ವಯರ್ ಮಾಡಬೇಕು. ಬಟ್ ಸಿ ಆಪ್ಷನಲ್ಲಿ ಈಗ ಬಿ ಆಪ್ಷನ್ ಆಗಲ್ಲ ಅಂತ ಗೊತ್ತಾಯಿತು, ಡಿ ಆಪ್ಷನ್ ಆಗಲ್ಲ ಅಂತ ಗೊತ್ತಾಯಿತು. ಬಟ್ ಸಿ ಆಪ್ಷನಲ್ಲಿ ಬರೀ ಸ್ಕ್ವಯರ್ ಮಾತ್ರ ಮಾಡಿದ್ದಾರೆ. ಅದನ್ನು ಒಂದು ನಂಬರ್ನ ಒಂದು ಇಟ್ಕೊಂಡು ಪ್ಲಸ್ ಸ್ಕ್ವಯರೂ ಮಾಡಬೇಕು, ನಾರ್ಮಲ್ ನಂಬರ್ನೂ ಇಟ್ಕೋಬೇಕು ಮತ್ತು ಸ್ಕ್ವಯರು ಮಾಡಬೇಕು. ಈಗ ನಾರ್ಮಲ್ ನಂಬರ್ ನನಗೆ ಏನು ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಐ ವಿಲ್ ಕಾಲ್ ದಟ್ ನಂಬರ್ ಆ್ಯಸ್ ಎಕ್ಸ್. ಈ ನಂಬರ್ನೂ ಇಟ್ಕೋಬೇಕು, ಜೊತೆಗೆ ಸ್ಕ್ವಯರ್ ಮಾಡಿರೋ ನಂಬರ್ನೂ ಆ್ಯಡ್ ಮಾಡಬೇಕು, ಆ್ಯಂಡ್ ದಟ್ ವಿಲ್ ಬಿ ಈಕ್ವಲ್ಸ್ ಟು 42 ಅಂತೆ. ಹಾಗಾದರೆ ಸಿ ಆಪ್ಷನ್ನೂ ಆಗಲ್ಲ. ಸೊ ನಮಗೆ ಆಗುವಂಥದ್ದು ಎ ಆಪ್ಷನ್. ಸೊ ದೇರ್ಫೋರ್ ಎ ಆಪ್ಷನ್ ಈಸ್ ರೈಟ್. ಎ ಆಪ್ಷನ್ನ ಶೇಡ್ ಮಾಡಬೇಕು. ಬಟ್ ಸರ್ ಇಲ್ಲಿ 42 ನೀವು ಈಕ್ವಲ್ಸಿನ ಆಚೆ ಬರ್ತಿದ್ದೀರಾ, ಇಲ್ಲಿ -42 ಇದೆ ಅಂದರೆ 42ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಬನ್ನಿ. ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಬಂದ್ರೆ ಏನಾಗುತ್ತೆ? -42 ಆಗುತ್ತೆ. ಓಕೆ, ಸೊ ಎ ಆಪ್ಷನ್ ಈಸ್ ರೈಟ್. ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ರೂಟ್ಸ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಷನ್ px² + qx + r = 0. ಚಿಲ್ಡ್ರನ್ಸ್ ಇದನ್ನು ನಾನು ನಿಮಗೆ ಕೊಡ್ತೀನಿ ನೋಡಿ. ಸ್ಟ್ಯಾಂಡರ್ಡ್ ಫಾರ್ಮು ax² + bx + c = 0 ಇತ್ತು. ಆದರೆ ಅದರ ಬದಲಾಗಿ ಅವರೇನು ಕೊಟ್ಟಿದ್ದಾರೆ? ಸ್ಟ್ಯಾಂಡರ್ಡ್ ಫಾರ್ಮು ನೋಡಿ, px² + qx + r ಈ ರೀತಿ ಕೊಟ್ಟಿದ್ದಾರೆ, ಹೌದಲ್ವಾ? ಹಾಗಾದರೆ ಎ ವ್ಯಾಲ್ಯೂ ಏನು ಇಲ್ಲಿ? ಪಿ. ಬಿ ವ್ಯಾಲ್ಯೂ ಏನು? ಕ್ಯೂ. ಸಿ ವ್ಯಾಲ್ಯೂ ಏನು? ಆರ್. ಕರೆಕ್ಟಾ? ಎ ವ್ಯಾಲ್ಯೂಸ್ ಪಿ, ಬಿ ವ್ಯಾಲ್ಯೂಸ್ ಕ್ಯೂ, ಸಿ ವ್ಯಾಲ್ಯೂಸ್ ಆರ್. ಹಾಗಾದರೆ ನಿಮಗೆ ಕ್ವಾಡ್ರಾಟಿಕ್ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಆ ಕ್ವಾಡ್ರಾಟಿಕ್ ಫಾರ್ಮುಲಾದಲ್ಲಿ ಎ ಜಾಗದಲ್ಲಿ ಪಿ ಹಾಕಿ, ಬಿ ಜಾಗದಲ್ಲಿ ಕ್ಯೂ ಹಾಕಿ, ಆರ್ ಜಾಗದಲ್ಲಿ ಓಕೆ ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ. ಎ ಜಾಗದಲ್ಲಿ ಪಿ ಹಾಕಿ, ಬಿ ಜಾಗದಲ್ಲಿ ಕ್ಯೂ ಹಾಕಿ, ಸಿ ಜಾಗದಲ್ಲಿ ಆರ್ ಹಾಕಿ ಕ್ವಾಡ್ರಾಟಿಕ್ ಫಾರ್ಮುಲಾವನ್ನು ಬರೀರಿ. ಅದೇ ನಿಮ್ಮ ಆನ್ಸರ್ಸ್ ಆಗಿರುತ್ತೆ. ಆ ಆನ್ಸರ್ ಯಾವ ಆಪ್ಷನ್ಲಿದೆ ಅನ್ನೋದನ್ನು ಹುಡುಕಿ ಇಲ್ಲಿ ಗೆಟ್ ದ ರೈಟ್ ಆನ್ಸರ್.
ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕ್ವಾಡ್ರಾಟಿಕ್ ಫಾರ್ಮುಲಾ ಏನು ಬರೀತೀರಾ ಆ ಜಾಗದಲ್ಲಿ PQR ಸೇರಿಸ್ಕೊಂಡು ಬರೀರಿ ಕ್ವಾಡ್ರಾಟಿಕ್ ಫಾರ್ಮುಲಾ, ದಟ್ ವಿಲ್ ಬಿ ಅವರ್ ಆನ್ಸರ್. ಇದನ್ನು ನಾನು ನಿಮಗೆ ಬಿಟ್ಟಿದ್ದೀನಿ, ನೀವೇ ಐಡೆಂಟಿಫೈ ಮಾಡ್ತೀರಾ ಅಂದ್ಕೊಳ್ತೀನಿ. ಎಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್? ಅಗೇನ್ ದೇ ಹ್ಯಾವ್ ಗಿವನ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಸಮ್. ಸೊ ಇಲ್ಲಿ ನಾನು ನಾನು ಹೇಳಿಬಿಡ್ತೀನಿ. ಇಲ್ಲಿ ಸಿ ಆಪ್ಷನ್ ಆಗಲ್ಲ, ಯಾಕೆಂದರೆ LCM ತೊಗೋಬೇಕು. LCM ತೊಗೊಂಡಾಗ ನಿಮಗೆ ಇಲ್ಲಿ x³ ಆಗ್ಬೋದು. ಹಾಗಾಗಿ ಈ ಬಿ ಮತ್ತು ಸಿ ಆಪ್ಷನ್ ಆಗಲ್ಲ, ಬಿಕಾಸ್ LCM ತೊಗೋಬೇಕಾಗಿರೋದ್ರಿಂದ. ಇಲ್ಲಿ ರೂಟ್ ಇರೋದ್ರಿಂದ ನಮಗೆ ಇದು ಆಗಲ್ಲ. ಸೊ ದೇರ್ಫೋರ್ ಡಿ ಆಪ್ಷನ್ ಈಸ್ ರೈಟ್. ಡಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ದಿಸ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನೋಂಥದ್ದು. ಇದು ಶಾರ್ಟಾಗಿ ಹೇಳ್ತಾ ಇರೋದು. ಓಕೆ, ಇನ್ನು ಡೀಪಾಗೂ ಕೂಡ ಹೇಳ್ಬೋದು, ಬಟ್ ಶಾರ್ಟಾಗಿ ನಿಮಗೆ ಬೇಗ ಹೇಳ್ತಾ ಇರೋಂಥ. ನೆಕ್ಸ್ಟ್ ಕ್ವಶನ್, ಸೊ ಐಡೆಂಟಿಫೈ ದ ರೂಟ್ಸ್ ಆಫ್ ದ ಗಿವನ್. ಓಕೆ, ಈಗ ಆಗಿದೆ ಅಲ್ವಾ ಇದು, ಸಾರಿ. ಓಕೆ, 27th ನೋಡೋಣ. ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಗಿವನ್ ಈಕ್ವೇಷನ್. ನೇಚರ್ ಆಫ್ ದ ರೂಟ್ಸ್ ಫೈಂಡ್ ಔಟ್ ಮಾಡಬೇಕು. ಈಗ ತಾನೇ ಹೇಳ್ಕೊಡ್ತಿದ್ದೆ ಅಲ್ವಾ, ನೇಚರ್ ಆಫ್ ದ ರೂಟ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನು ನಿಮಗೆ? D = B² - 4AC. ಕರೆಕ್ಟಾ? ನೇಚರ್ ಆಫ್ ದ ರೂಟ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ABC ವ್ಯಾಲ್ಯೂ ಹಾಕೋಣ. ಸೊ ನೋಡಿ, A ವ್ಯಾಲ್ಯೂ ಈಸ್ 2, B value is -1, C value is -3. So D equals here -1² -4 into A is 2 into C is -3. ಕರೆಕ್ಟಾ? ಸೊ ಇಲ್ಲಿ ಬರಿತೀನಿ ನೋಡಿ. ಸೊ D equals -1² ಅಂದರೆ 1, minus into minus is plus. So 4 2s are 8, 8 3s are 24. Okay. So minus into minus is plus, so therefore 24 plus 24. ಹಾಗಾದರೆ ಆನ್ಸರ್ ಈಸ್ 25. ಹಾಗಾದರೆ ಡಿ ವ್ಯಾಲ್ಯೂ ಎಷ್ಟು ಬಂತು? ಇಸ್ ಗ್ರೇಟರ್ ದೆನ್ 0 ಬಂತು. ಗ್ರೇಟರ್ ದೆನ್ 0 ಬಂತಂದರೆ ವಾಟ್ ವಿಲ್ ಬಿ ದ ನೇಚರ್ ಆಫ್ ದ ರೂಟ್ಸ್? ನಾನು 3 ಹೇಳ್ಕೊಟ್ಟಿದ್ದೆ ಅಲ್ವಾ? ಹಾಗಾದರೆ ವಾಟ್ ಈಸ್ ದ ನೇಚರ್ ಆಫ್ ದ ರೂಟ್ಸ್? ದ ನೇಚರ್ ಆಫ್ ದ ರೂಟ್ಸ್ ಈಸ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಹಾಗಾದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಎಲ್ಲಿದೆ ಅಂತಂದರೆ ಬಿ ಆಪ್ಷನಲ್ಲಿದೆ. ಸೊ ದೇರ್ಫೋರ್ ಬಿ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಒನ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ನೋಡಿ, ಈ ಥರನೂ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ ಒನ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ x² - 7x + k = 0 is 3. ದೆನ್ ದ ವ್ಯಾಲ್ಯೂ ಆಫ್ k ಅನ್ನೋದು. ಈಗ ನೀವು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ರೂಟ್ಸ್ ಫೈಂಡ್ ಔಟ್ ಮಾಡ್ತಿದ್ದೀರಾ ಅಂತಂದರೆ ಅದರ ಅರ್ಥ ಏನು? x = 2 ರೂಟ್ಸ್ ಬರ್ತಾಯಿದ್ರು, ಹೌದಲ್ವಾ? x = ಅಂದರೆ x ವ್ಯಾಲ್ಯೂಸ್ನೇ ಬರ್ತಾ ಇದ್ದಿದ್ದು. ಈಗ ಅದರಲ್ಲಿ ಒಂದು ರೂಟು 3 ಅಂತ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು. ಹಾಗಾದರೆ ಒಂದು ರೂಟ್ 3 ಅಂತಂದರೆ x ವ್ಯಾಲ್ಯೂ ಏನಾಗುತ್ತಪ್ಪ? 3 ಆಗಲ್ವಾ? ಯು ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಲ್ವಾ? ಸೊ ಈಗೇನು ಮಾಡಿ ಅಂದರೆ ಈ ರೀತಿ ಕ್ವಶನ್ನಲ್ಲಿ ಕೊಟ್ಟಿರೋ ರೂಟ್ಸನ್ನು x ವ್ಯಾಲ್ಯೂ ಅಂತ ತೊಗೊಂಡು x ಎಲ್ಲೆಲ್ಲಿದೆ ಅಲ್ಲಿಗೆ ನೀವು x ವ್ಯಾಲ್ಯೂಸ್ನ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ. ಈಕ್ವೇಷನ್ ಏನು ಹೇಳುತ್ತೆ? x² - 7x + k = 0ನಾ? ಹಾಗಾದರೆ x ವ್ಯಾಲ್ಯೂ ಎಷ್ಟು? ಒಂದು ರೂಟ್ ಎಷ್ಟು? 3. ಸೊ ದೇರ್ಫೋರ್ 3² - 7 × 3 + k = 0ನಾ? ಹಾಗಾದರೆ ನೋಡಿ, 3² ಅಂದರೆ 9 - 7 3s are 21 + k = 0ನಾ? ಸೊ 21ಅಲ್ಲಿ 9 ಹೋದರೆ ಎಷ್ಟು ನಿಮಗೆ? ಸೊ ಹಾಗಾದರೆ 21ಅಲ್ಲಿ 9 ಹೋದರೆ ಇಟ್ಸ್ -12. ನೋಡಿ, -12 + k = 0ನಾ? ಈಗ ಕೆ ಅಲ್ಲೇ ಇಟ್ಕೊಳ್ಳಿ, 12 ಆಚೆ ಕಳಿಸಿ, ಇಟ್ ವಿಲ್ ಬಿಕಮ್ +12. ಹಾಗಾದರೆ ಕೆ ವ್ಯಾಲ್ಯೂ ಎಷ್ಟಾಯಿತು? +12 ಆಯಿತು. ಸೊ ದೇರ್ಫೋರ್ ಬಿ ಆಪ್ಷನ್ ಈಸ್ ರೈಟ್. ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು ಅನ್ನೋಂಥದ್ದು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ನೋಡಿ, ದ ಡಿಸ್ಕ್ರಿಮಿನೇಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ 25. ದೆನ್ ದ ನೇಚರ್ ಆಫ್ ದ ರೂಟ್ಸ್. ಈಗ ತಾನೇ ಹೇಳಿದೆ. ಸೊ ಈಗ ಡಿ ವ್ಯಾಲ್ಯೂ ಎಷ್ಟು ಬಂದಿದೆ? ಅವರೇ ಕೊಟ್ಟಿದ್ದಾರೆ 25. ಸೊ 25 ಇದೆ ಅಂತಂದರೆ ಇಟ್ ಈಸ್ ಗ್ರೇಟರ್ ದೆನ್ 0. ಗ್ರೇಟರ್ ದೆನ್ 0 ಇತ್ತು ಅಂತಂದರೆ ವಾಟ್ ಈಸ್ ದ ನೇಚರ್ ಆಫ್ ದ ರೂಟ್ಸ್? ನೇಚರ್ ಆಫ್ ದ ರೂಟ್ಸ್ ಈಸ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್. ಹಾಗಾದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಎಲ್ಲಿದೆ? ಎ ಆಪ್ಷನಲ್ಲಿದೆ. ಎ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, so the nature of the roots of the quadratic equation ax² + bx + c = 0 are real and distinct if only its discriminant delta equals. ಸೊ ಈಗ ತಾನೇ ಹೇಳಿದೆ ನಾನು. ಓಕೆ, ಈಗ ಜಸ್ಟ್ ಹೇಳಿದೆ ಏನು? ಸೊ ಡಿಸ್ಕ್ರಿಮಿನೇಟ್ ವ್ಯಾಲ್ಯೂ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಆಗಬೇಕು ಅಂತಂದರೆ
ಸೊ ಡಿ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ 0. ಅದರರ್ಥ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದೆನ್ 0. ಹಾಗಾದರೆ ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಗ್ರೇಟರ್ ದೆನ್ 0 ಯಾವುದರಲ್ಲಿದೆ? ಬಿ ಆಪ್ಷನ್ ಇದೆ. ಸೊ ಬಿ ಆಪ್ಷನ್ ಈಸ್ ರೈಟ್. ಬಿ ಆಪ್ಷನ್ನ ನೀವು ಶೇಡ್ ಮಾಡಬೇಕು. ಓಕೆ ಚಿಲ್ಡ್ರನ್ಸ್? ಓಕೆ, ಅದೇ ಇದೆ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಇಲ್ಲೊಂದಿದೆ. I think this is the last question. The product of two consecutive positive integer is 30. This can be expressed. ನೋಡಿ, ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲಿಕೇಶನ್, ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಅಂತ ತೊಗೊಂಡಿರೋದು. ಸೊ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ನ ನಾವು ಏನಂತ ಬರೀಬೋದು? ಎರಡಿದೆ. ಸೊ ಮೊದಲನೇದು ಎಕ್ಸು, ಎರಡನೇದು ಎಕ್ಸ್ ಪ್ಲಸ್ 2. ಹೌದಾ? ಹಾಗಾದರೆ ಸೊ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಪ್ರಾಡಕ್ಟ್ ಅಂತ ಇರೋದ್ರಿಂದ ನಾನು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಅಂತ ಬರ್ಕೊಂಡಿದ್ದೀನಿ. ಸೊ ದೇರ್ಫೋರ್ ದ ಪ್ರಾಡಕ್ಟ್ ಆಫ್ ಟು ಕಾನ್ಸಿಕ್ಯೂಟಿವ್ ಪಾಸಿಟಿವ್ ಇಂಟೀಜರ್ಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಈಸ್ 30 ಅಂತ ಕೊಟ್ಟಿದ್ದಾನೆ. ಸೊ ದೇರ್ಫೋರ್ ಈಕ್ವಲ್ಸ್ ಟು 30. ಹಾಗಾದರೆ ಯಾವ ಆಪ್ಷನ್ ಕರೆಕ್ಟು? ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ಸ್ ಟು 30 ಇರೋದು ಎ ಆಪ್ಷನ್. ಸೊ ದೇರ್ಫೋರ್ ಎ ಆಪ್ಷನ್ ಈಸ್ ರೈಟ್ ಅನ್ನೋಂಥದ್ದು. ಓಕೆ, ಈ ರೀತಿಯಾಗಿ ನೀವು ಸಾಲ್ವ್ ಮಾಡಬೇಕು. ಓಕೆ,